ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾವು ಇವತ್ತಿದ್ದೇವೆ ರಾಯಭಾಗದಲ್ಲಿ. ಇವತ್ತು ಏನು ಕರ್ನಾಟಕ ಬಂದ್ ಅಂತ ಏನು ಕರೆ ನೀಡಿದಾರಲ್ಲ, ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಯ್ಯಗೌಡ ಬನವತಿಯಿಂದ ಅಣ್ಣಸಾಹೇಬ್ ತೆಲಸಂಗ ಹಾಗೂ ಇರ್ಫಾನ್ ತಾಂಬುಲೆ, ಮಹಾಂತೇಶ್ ದೊಡಮನಿ, ಗಗನ್ದೀಪ್ ಅವಳೆ, ಶಿವನಾಯಕ್ ಯಳ್ಳೂರ್, ಹನುಮಂತ ದಾಸರ್, ಮೊಹಸಿನ್ ಅತ್ತಾರ್, ಮುಕ್ಕಪ್ಪ ಯಾದವಾಡೆ ಇವರ ನೇತೃತ್ವದಲ್ಲಿ ಇವತ್ತಿನ ದಿನ ರಾಯಭಾಗದಲ್ಲಿ ಒಂದು ಬಂದ್, ಕರ್ನಾಟಕ ಬಂದ್ಗೆ ಒಂದು ಬೆಂಬಲವನ್ನು ಸೂಚಿಸುತ್ತಾರೆ. ನೋಡೋಣ ವೀಕ್ಷಕರೇ, ಇದೇ ಒಂದು ಪ್ರವಾಸಿ ಮಂದಿರದಿಂದ ಪಾದಯಾತ್ರೆ ಮುಖಾಂತರ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೆಸರು ಅಣ್ಣಸಾಹೇಬ್ ತೆಲಸಂಗ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಸರ್, ಇವತ್ತಿನ ದಿನ ಏನು ಕರ್ನಾಟಕ ಬಂದ್ಗೆ ಏನು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸರ್? ಇವತ್ತು ಮೊನ್ನೆ ದಿವಸ ಬೆಳಗಾವಿಗೆ ಕನ್ನಡ ಪರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಮತ್ತು ನಮ್ಮ ಶಿವರಾಮೇಗೌಡರು ಸೇರಿದಂತೆ ಅನೇಕ ಕನ್ನಡ ಪರ ಹೋರಾಟಗಾರರು ಬೆಳಗಾವಿಗೆ ಆಗಮಿಸಿ ಅಲ್ಲಿ MES ಪುಂಡಾಟಿಕೆಯನ್ನು ಖಂಡಿಸುವುದರ ಜೊತೆಗೆ ಈ MES ಸಂಘಟನೆಯನ್ನು ನಿಷೇಧ ಮಾಡಬೇಕು ಮತ್ತು ಮರಾಠಿಗರ ಒಂದು ದಬ್ಬಾಳಿಕೆ ಕನ್ನಡಿಗರ ಮೇಲಿಂದ ಮೇಲೆ ನಿರಂತರವಾಗಿ ನಡೀತಿರೋದ್ರಿಂದ ಸರ್ಕಾರ ಇದರ ಮೇಲೆ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಒಳಗೆ ನಾವು ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಇವತ್ತು ರಾಯಬಾಗ ತಾಲೂಕಿನಲ್ಲಿ ಎಲ್ಲ ನಮ್ಮ ಇರ್ಫಾನ್ ತಾಂಬೋಳಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿ ನಾವು ಈ ಒಂದು MES ಸಂಘಟನೆಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು ಮತ್ತು ಅವರ ಮೇಲಿಂದ ಮೇಲಿನ ದಬ್ಬಾಳಿಕೆ ನಡೀತಿದೆ, ಇದಕ್ಕೆ ನಿಯಂತ್ರಣ ಸರ್ಕಾರ ಹಾಕಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಹೆಸರು ಸರ್? ಇರ್ಫಾನ್ ತಾಂಬೋಳಿ, ಗರ್ಗಿ ತಾಲೂಕು ಅಧ್ಯಕ್ಷ, ಶಿವರಾಮೇಗೌಡ. ಸರ್, ಇವಾಗ ಏನು ಒಂದು ಕರ್ನಾಟಕ ಬಂದ್ ಅಂತ ಏನಿದೆ ಅಲ್ಲ ಸರ್, ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇವತ್ತೊಂದು ದಿವಸ 22/3/2025 ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನದ ತಿಳಿದಿದ್ದೀವಿ. ಯಾಕಂದರೆ ಹಲವಾರು ಸಲ ನಾವು ನೋಡ್ಕೊತ ಬಂದಿದ್ದೀವಿ, ಬೆಳಗಾವಿ ಜಿಲ್ಲಾದಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಆಗಲಿ ದಿನ ಎದ್ದು ಮಹಾರಾಷ್ಟ್ರ ಮರಾಠಿ ಪುಂಡರು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ಕೊತ ಬಂದಿದ್ದಾರೆ. ನಮ್ಮ ಬಸ್ಗಳ ತಮ್ಮ ಮಹಾರಾಷ್ಟ್ರದಲ್ಲಿ ಹೋದಾಗ ಅದಕ್ಕೆ ಕಲ್ಲುಗಳನ್ನು ಬೀಸುವುದಾಗಲಿ, ಡ್ರೈವರ್ಗಳಿಗೆ ಸರಿಮಸಿ ಹಾಕೋದಾಗಲಿ, ಈ ಥರ ಘಟನೆ ದಿನ ಮಾಡ್ಕೊತ ಬಂದಿದ್ದಾರೆ. ಆಮೇಲೆ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕನಲ್ಲಿ ಈ ಒಂದು ಮರಾಠಿ ಪುಂಡರು ನಮ್ಮ ಕರ್ನಾಟಕ ಸರ್ಕಾರಿ ನೌಕರರಿಗೆ ಮರಾಠಿಯಲ್ಲಿ ಮಾತಾಡಬೇಕು ಅಂತ ಹೇಳಿ ಗುಂಡಾಗರಿ ಆಗಲಿ ಆಮೇಲೆ ದೌರ್ಜನ್ಯಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಎಲ್ಲ ಕನ್ನಡ ಪರ ಒಕ್ಕೂಟ ಸಂಘಟನೆದವರು ನಿಂತ್ಕಿಸಿ ಹೋರಾಟ ಮಾಡ್ಲಾಗ್ತಿದ್ದೀವಿ. ಇವತ್ತೊಂದು ದಿವಸ ಕರ್ನಾಟಕ ಬಂದ್ ಮಾಡೋದ ಉದ್ದೇಶ ಇದೇ ಇದೆ. ಯಾಕಂದರೆ ಪ್ರತಿಯೊಬ್ಬರ ಕನ್ನಡಿಗರ ಇದು ಹಕ್ಕಿದೆ. ಇದ್ದು ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದ ಸವಲತ್ತುಗಳ ತಗೊಂಡು ಸರ್ಕಾರಿ ಸೌಲಭ್ಯಗಳನ್ನು ಉಪಯೋಗಿಸಿ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ, ದಬ್ಬಾಳಿಗೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತೊಂದು ಸರ್ಕಾರ ವಿರುದ್ಧ ನಾವು ಒಂದು ಆಕ್ರೋಶವಾಗಿ ನಾವು ಇಳಿದಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ರಾಯಬಾಗ್ ಗಗನ್ದೀಪ್ ಅವಳೆ ಅಂತೇಳಿ ಇವತ್ತಿನ ದಿನ 22/3/2025 ನಾವು ರಾಯಬಾಗ್ ತಾಲೂಕಿನಲ್ಲಿ ಕರ್ನಾಟಕ ಬಂದನ್ನು ಬೆಂಬಲಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಒಂದು ತಂಡದಿಂದ ನಾವು ಬಂದನ್ನು ಬೆಂಬಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ ರೀ, ಬೆಳಗಾವಿ ಜಿಲ್ಲೆ ಗಡಿ ಭಾಗದಲ್ಲಿ ಏನು ಮರಾಠಿಗರು ಕನ್ನಡಿಗರ ಮೇಲೆ MES ಕಾರ್ಯಕರ್ತರು ಏನಿದ್ದಾರೆ ಕನ್ನಡಿಗರ ಮೇಲೆ ಸಾಕಷ್ಟು ಅನ್ಯಾಯ ಮಾಡ್ತಿದ್ದಾರೆ. ಒಂದೇ ಕಡೆ ಅಂತಲ್ಲ, ಬಸ್ಸಿನ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು, ಕರಿಮಸಿ ಬೆಳೆಯೋದಾಗಿರ್ಬೋದು, ಹೆಣ್ಮಕ್ಳ ಮೇಲೆ ಹಲ್ಲೆ ಆಗಿರ್ಬೋದು. ಆಮೇಲೆ ರಕ್ಷಣಾ ವೇದಿಕೆ ಅಷ್ಟೇ ಅಲ್ಲ, ಕನ್ನಡವನ್ನು ಮಾತಾಡುವಂಥ ಯಾವುದೇ ವ್ಯಕ್ತಿಗಳ ಮೇಲೆ ಇವರು ಹಲ್ಲೆ ಮಾಡ್ತಾರೆ. ನೀವು ಯಾವುದೇ ಅಂಗಡಿಗಳು ಮಾಲ್ಗಳಿಗೆ ಹೋಗ್ರಿ, ಯಾವುದೇ ಬಜಾರ್ಗಳಿಗೆ ಹೋಗ್ರಿ, ನೀವು ಮರಾಠಿ ಮಾತಾಡಲೇಬೇಕು. ನೀವು ಮರಾಠಿ ಮಾತಾಡಿಲ್ಲ ಅಂದರೆ ಅವ್ರು ಕನ್ನಡದಲ್ಲಿ ಮಾತ್ರ ಅವ್ರು ನಿಮ್ಗೆ ರೆಸ್ಪಾನ್ಸ್ ಕೊಡೋದಿಲ್ಲ. ಅವ್ರು ನಿಮ್ಗೇನು ಬೇರೆ ವಾಕ್ಯ ಹೇಳೋದಿಲ್ಲ. ಅವರು ನೀವು ಮರಾಠಿ ಮಾತಾಡ್ಬೇಕಂತ ಬಯಸ್ತಾರೆ ಅವರು. ಇದನ್ನು ನಾವು ಖಂಡಿಸ್ತೀವಿ. ಇದನ್ನು ಯಾಕೆ ಮರಾಠಿ ಮಾತಾಡ್ಬೇಕ್ರಿ? ಇಲ್ಲಿ ನೆಲ, ಇಲ್ಲಿ ಜಲ, ಇಲ್ಲಿ ಕೆಲಸ ಮಾಡ್ತೀರಿ, ಇಲ್ಲಿ ದುಡಿತೀರಿ, ಇಲ್ಲಿ ಅನ್ನ ತಿಂತೀರಿ, ಇಲ್ಲಿ ನೀರು ಕುಡಿತೀರಿ, ಇಲ್ಲೇ ಕೆಲಸ ಮಾಡಿ ಇಲ್ಲೇ ಬೆಳಿತೀರಿ. ನಿಮ್ಗೆ ಇಲ್ಲಿ ದುಡ್ಡು ಬೇಕು, ಇಲ್ಲಿ ನೀರು ಬೇಕು, ಇಲ್ಲಿದ್ದು ಎಲ್ಲನೂ ಬೇಕು. ಇಲ್ಲಿ ಕನ್ನಡ ಯಾಕೆ ಬೇಡ? ಇದು ನಮ್ಮ ಪ್ರಶ್ನೆ. ನಾವು ರೋಡಿಗಿಳಿದು ಹೋರಾಟ ಮಾಡಬಾರ್ದಾಗಿತ್ತು. ಇಷ್ಟು ಕೀಳು ಮಟ್ಟದಲ್ಲಿ ನಮ್ಮನ್ನು ನೋಡ್ತಾರೆ ಅನ್ನೋದು ನಮಗೆ ಬೇಸರದ ವಿಷಯ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಯಾಕಂದ್ರೆ ಪಾಟೀಲ್ ಪುಟ್ಟಪ್ಪಜ್ಜ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಕರ್ನಾಟಕ ರಕ್ಷಣೆ ಮಾಡಬೇಕಂತೇಳಿ, ಕನ್ನಡಿಗರ ಒಂದು ಅಸ್ತಿತ್ವ ಉಳಿಬೇಕು ಬೆಳಗಾವಿಯಲ್ಲಿ ಅನ್ನೋ ಪಾಟೀಲ್ ಪುಟ್ಟಪ್ಪಜ್ಜ ಆಗಿರ್ಬೋದು, ಮಹಾದೇವ್ ಟೋಪನ್ ಅವ್ರ ಫ್ಯಾಮಿಲಿ ಅವ್ರು ಕೂಡ ಆಗಿರ್ಬೋದು, ಅವ್ರು ಇಲ್ಲ ಈಗ, ಅವ್ರು ಕೂಡ ಆಗಿರ್ಬೋದು. ಆಮೇಲೆ ಡಾಕ್ಟರ್ ಸರ್ಜು ಕಾಟ್ಕರ್, ಮಾಧ್ಯಮದ ಬಹಳ ದೊಡ್ಡ ಹೆಸರು ಅವರು, ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಕೂಡ ಕರ್ನಾಟಕಕ್ಕೆ ಹೋರಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಾಕಷ್ಟು ಸಾಹಿತಿಗಳು
ಮತ್ತು ಹಿರಿಯ ಏನು ಇವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಹಿರಿಯ ಸಾಹಿತಿಗಳಿದ್ದಾರೆ, ಹಿರಿಯ ಹೋರಾಟಗಾರರಿದ್ದಾರೆ. ಪ್ರತಿಯೊಬ್ಬರು ಕೂಡ ಕನ್ನಡಿಗರಿಗೋಸ್ಕರ ಹೋರಾಟ ಮಾಡಿದಂಥವ್ರು ಇದ್ದಾರೆ. ಬಟ್ ಏನಾಗಿದೆ, ಎಲ್ಲ ಸಮಯದಲ್ಲೂ ಕೂಡ ಕನ್ನಡಿಗರ ಅನ್ಯಾಯ ಆಗ್ತಾನೆ ಬಂದದ. ಯಾವುದೇ ಕನ್ನಡಿಗರು ಕೂಡ ಮರಾಠಿಗರ ಮೇಲೆ ಒಂದು ದಬ್ಬಾಳಿಕೆ ಮಾಡೋದಾಗಿರ್ಬೋದು ಅಥವಾ ಅವ್ರ ಮೇಲೆ ಕೆಟ್ಟದಾಗಿ ವರ್ತನೆ ಮಾಡಿದ್ದು ಎಲ್ಲೂ ನೀವು ನೋಡೋಕ್ಕೆ ಸಿಗೋದಿಲ್ಲ. ಆದರೆ MESದವರು ಕರ್ನಾಟಕದ ರಕ್ಷಣಾ ವೇದಿಕೆ ಏನು ಕಾರ್ಯಕರ್ತರಿದ್ದಾರೆ ಅಥವಾ ಕನ್ನಡವನ್ನು ಮಾತಾಡುವಂಥ ವ್ಯಕ್ತಿಗಳಿದ್ದಾರೆ, ಅವ್ರ ಮೇಲೆ ಸಾಕಷ್ಟು ಹಲ್ಲೆ ಆಗಿದ್ದಾವೆ. ಇದನ್ನು ನೀವು ನೋಡ್ಬೋದು. ಇದು ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಆಗಬಾರ್ದು. ಮತ್ತು ರೋಡಿಗಳದ್ದು ನಾವು ಇದನ್ನು ಮಾಡೋದು ತಪ್ಪಿದು. ಕರ್ನಾಟಕ ಸರ್ಕಾರದವರು ಇದ್ರ ಮೇಲೆ ಭಾಳ ಕೂಲಂಕುಷವಾಗಿ ಅದರ ವಿಚಾರ ಮಾಡಿ ಕರ್ನಾಟಕದಲ್ಲಿ ಏನು ಕಾರ್ಯಕರ್ತರಿದ್ದಾರೆ, ಕನ್ನಡಿಗರು ಏನಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕು. ಅವ್ರಿಗೇನು ಸಮಸ್ಯೆ ಆಗಿದೆ, ಅವ್ರ ಬೇಡಿಕೆಗಳು ಏನಿದಾವೆ ಅಂತೇಳಿ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ, ನಿಮ್ಮಲ್ಲಿ ಏನು ಆಗು ಹೋಗುಗಳಿದಾವನ್ನೆಲ್ಲ ವಿಚಾರ ಮಾಡಿ ಅವ್ರಿಗೊಂದು ಒಳ್ಳೆಯ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಒಂದು ಇದು. ಸರ್, ನಾವು ಬಂದ್ ಮಾಡೋದು ಉದ್ದೇಶ ಏನಂದ್ರೆ ಇಲ್ಲಿ ನಮ್ಮ ಪ್ರವಾಸ ಮಂದಿರದಿಂದ ಅಂಬೇಡ್ಕರ್ ಸರ್ಕಾರವರೆಗೆ ನಾವು ಸ್ಟ್ರೈಕ್ ಮಾಡತ್ತೇವೆ. ಯಾಕಂದ್ರೆ MES ಅವರು ನಮಗೆ ಭಾಳ ಕನ್ನಡಿಗನಾಗ ದಬ್ಬಾಳಿಕೆ ಮಾಡತ್ತಾರು, ಕಾನೂನ ಕೈಗೊಳ್ಳವತ್ತು. ಅದಕ್ಕೆ ನಾವು ಏನು ಹೇಳ್ತಾವಂದ್ರೆ ಸರ್ಕಾರಕ್ಕೆ ಕಾನೂನು ಕೈಗೊಳ್ಳಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾಕೆ ಈಗ ನಾವು ಸೈಲೆಂಟಾಗಿ ಮಾಡತ್ತಾವಂದ್ರೆ ಸಂಘಟನೆ ಈಗ ಎಕ್ಸಾಮ್ ಬೇರೆ ಅದಾವ್ರಿ. ಎಕ್ಸಾಮ್ ಇರೋದ್ರಿಂದ ನಾವು ನಮ್ಮ ಹುಡುಗರಿಗೆ ಹೇಳಿ ದನಿಗೆ ಮಾಡಬಾರ್ದು, ಸಂಘಟನೆದಿಂದ ನಾವು ಸೈಲೆಂಟಾಗಿ ಇದು ಪ್ರತಿಭಟನೆ ಮಾಡೋಣ ಅಂತ ನಮ್ಮ ಹುಡುಗರಿಗೆ ಹೇಳಿದವ್ರಿ. ಇದು ಅವರೆಲ್ಲರೂ ತಿಳ್ಕೊಂಡ್ರಂದ್ರೆ ನಾವು ಮುಂದಿನ ಕ್ರಮದಲ್ಲಿ ಉಗ್ರವಾದ ಹೋರಾಟ ಮಾಡ್ತಾವ ಅಂತ ಹೇಳಿ ಒಂದೆರಡು ಮಾತು ಜೈ ಹಿಂದ್ ಜೈ ಕನ್ನಡ. ನಾನು ಓದಿ ಸರ್ಗೊಳ್ತೀನಿ. ಸಮಸ್ತ ಕನ್ನಡಿಗರ ಆಸ್ತಿಗಾಗಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳಿಂದ ಮನವಿ. ಮಾನ್ಯರೇ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರು ಈ ಮನವಿಯ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತಂದರೆ, ಒಂದು ರಾಜ್ಯದ ಎರಡನೇ ರಾಜಧಾನಿ ಎನಿಸಿಕೊಂಡಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿಗರು ಕನ್ನಡಿಗರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಹೆಚ್ಚಾಗುತ್ತದೆ. ಮರಾಠಿ ಭಾಷೆಯಲ್ಲಿ ದಾಖಲೆಗಳನ್ನು ಕೇಳುವುದು ಮತ್ತು ಮರಾಠಿಯಲ್ಲಿ ಮಾತನಾಡುವಂತೆ ದಬ್ಬಾಳಿಕೆಯನ್ನು ಹಾಕುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇಂಥ ನಾಡದ್ರೋಹಿ ಕೃತ್ಯಗಳ ಹಿಂದೆ ರಾಜಕೀಯ ಕೈವಾಡವಿದೆ. MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೆಲವು ಕಾರ್ಯಕ್ರಮ ಉದ್ದೇಶಪೂರ್ವವಾಗಿ ಇಂಥ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಈ ಸಂಘಟನೆಯಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತದೆ. ರಾಜ್ಯದಲ್ಲಿ ಈ ಸಂಘಟನೆಯನ್ನು ನಿಷೇಧಿಸುವ ಮೂಲಕ ಈ ಪ್ರತಿಯೊಬ್ಬ ಭಾಗಿಯವರನ್ನು ಗಡೀಪಾರು ಮಾಡಬೇಕು. ಕೇಂದ್ರ ಸರ್ಕಾರ ಕನ್ನಡ ಭಾಷೆಯ ಮೇಲೆ ಹಿಂದಿ ಹೇರಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಸಾರ್ವಭೌಮ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಸಿಗಬೇಕು. ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡಬೇಕು. ರಾಜ್ಯದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ, ರೈಲ್ವೆ ಇಲಾಖೆ ಮತ್ತು ಅಂಚೆ ಇಲಾಖೆಯಲ್ಲಿ ಉದ್ಯೋಗ ನೀಡುವಾಗ ಕನ್ನಡಿಗರಿಗೆ ಮೀಸಲಾತಿ ಘೋಷಿಸಬೇಕು. ಉತ್ತರ ಕರ್ನಾಟಕ 4 ಜಿಲ್ಲೆಗಳ ಜನತೆಯ ಬಹುದಿನಗಳ ಬೇಡಿಕೆಯಾಗಿರುವ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಗೊಳಿಸಬೇಕು. ಇದಲ್ಲದೆ ಕುಡಿಯುವ ನೀರಿನ ಹಕ್ಕಿಗಾಗಿ ಮೆಕ್ಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸುವಂತೆ ಹೋರಾಟ ನಡೆಸುತ್ತದೆ. ರಾಜ್ಯ ಸರ್ಕಾರ ಇದಕ್ಕೆ ತ್ವರಿತಗತಿಯಲ್ಲಿ ಸ್ಪಂದಿಸಬೇಕು. ರೈತನು ನಮ್ಮ ದೇಶದ ಬೆನ್ನೆಲುಬು ಎಂದು ಹೊಗಳುತ್ತೇವೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗುತ್ತಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಸೂಕ್ತವಾದ ಬೆಂಬಲ ಬೆಲೆಯನ್ನು ಘೋಷಿಸಬೇಕು. ಕಬ್ಬು ಬೆಳೆಗಾರರಿಗೆ, ಕಾರ್ಖಾನೆಗಳಿಗೆ ಆಗುತ್ತಿರುವ ತೂಕದಲ್ಲಿ ಮೋಸ ತಡೆಗಟ್ಟಬೇಕು. FRP ದರದಂತೆ ನಿಗದಿತ ಸಮಯದೊಳಗೆ ಬಿಲ್ ನೀಡಬೇಕು. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕೆಡೆಗಾಡಿಗೆ ಬಸವೇಶ್ವರ ಯಾತ್ರಾ ನೀರಾವರಿ ಯೋಜನೆಗೆ ಹೆಚ್ಚು ಅನುಮಾನ. ರಾಜ್ಯದಲ್ಲಿ ಆಟೋ ಚಾಲಕರ, ಖಾಸಗಿ ವಾಹನ ಮಾಲೀಕರು ವಿವಿಧ ಬೇಡಿಕೆಗಳಿಗೆ ಉತ್ತರಿಸಿ ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಅವರ ಬೇಡಿಕೆಗೆ ಸರ್ಕಾರ ಎನ್ನುವರೆಗೂ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ರಾಜ್ಯ ಸರ್ಕಾರ ಅವರಿಗೆ ತೆರಿಗೆ ವಿನಾಯಿತಿ ನೀಡುವ ಮೂಲಕ ಆಟೋ ಚಾಲಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ವಿವಿಧ ಸೌಲಭ್ಯಗಳನ್ನು ನೀಡಬೇಕು. ರಾಯಬಾಗ್ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದ ಕೆಲವು ಮಹಾರಾಷ್ಟ್ರದ ಗಡಿ ಗ್ರಾಮಗಳನ್ನು ಕನ್ನಡ ನಾಮಫಲಕ ಇನ್ನೂ ಕಡ್ಡಾಯವಾಗಿಲ್ಲ. ವ್ಯಾಪಾರಸ್ಥರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಅಳವಡಿಸುವ ನಾಮಫಲಕದಲ್ಲಿ ರಾಜ್ಯ ಸರ್ಕಾರ ಆದೇಶದಂತೆ 60% ಕನ್ನಡ ಭಾಷೆಯನ್ನು
ಬಳಕೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಕನ್ನಡಿಗರ ಅಸ್ಮಿತೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಹೋರಾಟ ಹಾಗೂ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಲಾದ ಇಂದಿನ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದರೊಂದಿಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಈ ಮನವಿ ಸಲ್ಲಿಸುತ್ತೇವೆ. ರಾಜ್ಯ ಸರ್ಕಾರ ಈ ಮನವಿಗೆ ಕೂಡಲೇ ಸ್ಪಂದಿಸಬೇಕು ಅಂತ ನೀಡಿದ ಒತ್ತಾಯಪೂರ್ವಕ ಮನವಿಯ ಜಯ ಕನ್ನಡ.